Hello everyone, welcome to my channel. In this session, I will explain structure of carboxylic acid and general methods of preparations of carboxylic acid. First, I will start structure of carboxylic group. Carboxylic acids are represented by a functional group COOH. Here, in carboxylic acid, the carboxylic carbon is planar in nature with a bond angle 120 degree. Carboxylic carbon sutto bond angle eshtirutte 120 degree irutte and it is a planar in nature, and the structure we can say that it is having a trigonal planar structure. Here in this carboxylic group, the carboxylic carbon is less electrophilic. Carboxylic carbon is less electrophilic compared to carbonyl carbon. ಅರ್ಥ ಆಯ್ತಾ ಇದೆ ನಾನು ಹೇಳ್ತಾ ಇರೋದು? ಕಾರ್ಬೋನಿಲ್ ಕಾರ್ಬನ್ ಗೆ ಕಂಪೇರ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಗೆ ಎಲೆಕ್ಟ್ರೋಫಿಲಿಸಿಟಿ ನೇಚರ್ ಕಡಿಮೆ, ಅಂದ್ರೆ ಎಲೆಕ್ಟ್ರಾನ್ ಲವ್ವಿಂಗ್ ನೇಚರ್, ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಎಬಿಲಿಟಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಇರ್ತಕ್ಕಂಥ ಕಾರ್ಬೋನಿಲ್ ಕಾರ್ಬನ್ ಗೆ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಆಲ್ಡಿಹೈಡ್ಸ್ ಇಲ್ಲೇ ಬರೀತೀನಿ. ಆಲ್ಡಿಹೈಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ RCHO. Ketones are represented by the general formula RCOR'. These two carbons are called as carbonyl carbon. This carbonyl carbon is more electrophilic because compared to carbon and oxygen, is more electronegative, partial negative, partial positive. Illi kuda partial negative, partial positive barutte. The nucleophile can readily attack the electron deficient carbonyl carbon. But in carboxylic group, the carboxylic carbon is less electrophilic. ಅದಕ್ಕೆ ರೀಸನ್ ಏನಂದ್ರೆ ಬಿಕಾಸ್ ಆಫ್ ರೆಸೋನೆನ್ಸ್ ಅಂತಾನೆ ಹೇಳ್ಬೋದು. ಹಿಯರ್ ದ ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್. ಖಂಡಿತ ಪೈ ಎಲೆಕ್ಟ್ರಾನ್ ಆ ಕಡೆ ಹೋಗೋಷ್ಟೊಳಗಡೆ ಆಕ್ಸಿಜನ್ ಗೆ ನೆಗೆಟಿವ್ ಸೈನ್ ಬರುತ್ತೆ, ಕಾರ್ಬನ್ ಗೆ ಪಾಸಿಟಿವ್ ಸೈನ್. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆಗೋ ಚಾನ್ಸ್ ಇದೆ. ಬಟ್ ಯಾವಾಗ ಕಾರ್ಬನ್ ಗೆ ಪಾಸಿಟಿವ್ ಸೈನ್ ಬರುತ್ತೋ ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ, ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅದನ್ನ ನೆಕ್ಸ್ಟ್ ಅಲ್ಲಿ ಬರೀತೀನಿ. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್, ಆಕ್ಸಿಜನ್, ಇಲ್ಲಿ OH ಗ್ರೂಪ್ ಇದೆ. ಈಗ ಇಲ್ಲಿ ಏನಾಗಿದೆ, ಆಕ್ಸಿಜನ್ ಗೆ ನೆಗೆಟಿವ್ ಸೈನ್ ಬಂದಿದೆ ಬಿಕಾಸ್ ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್. ಕಾರ್ಬನ್ ಗೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಕಾಡ್ತಾ ಇದೆ, ಪಾಸಿಟಿವ್ ಸೈನ್ ಬಂದಿದೆ. ಓಕೆನಾ? ಬಟ್ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ನಾವೇನ್ ಅನ್ಕೋತೀವಿ, ಈವನ್ ಕಾರ್ಬನ್ ಈಸ್ ಆಲ್ಸೋ ಎಲೆಕ್ಟ್ರೋಫಿಲಿಕ್ ಅಂತ ಅನ್ಕೋತೀವಿ. ಬಟ್ ದ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು OH group. Due to the presence of lone pair of electrons on the oxygen atom, it undergo resonance. Electrophilicity of carboxylic carbon ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿತ್ತು ಆಕ್ಸಿಜನ್ ಮೇಲೆ ಅದೇನಾಗುತ್ತೆ, ಕಾರ್ಬಾಕ್ಸಿಲಿಕ್ ಕಾರ್ಬನ್ ಗೆ ಹೊರಟೋಗೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ದ ನೆಕ್ಸ್ಟ್ ಪಾಸಿಬಲ್ ರೆಸೋನೇಟಿಂಗ್ ಸ್ಟ್ರಕ್ಚರ್ ಏನಾಗುತ್ತೆ, O- ಅಂಡ್ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಆಕ್ಸಿಜನ್ ಹೈಡ್ರೋಜನ್. ಆಕ್ಸಿಜನ್ ಆಫ್ಟರ್ ರಿಲೀಸಿಂಗ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಟ್ ಅಕ್ವೈರ್ ಪಾಸಿಟಿವ್ ಸೈನ್. ಅರ್ಥ ಆಯ್ತಾ? ಬಟ್ ದಿಸ್ ಟೈಪ್ ಆಫ್ ರೆಸೋನೆನ್ಸ್ ಈಸ್ ನಾಟ್ ಪಾಸಿಬಲ್ ಇನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಇದರಲ್ಲಿ ಪಾಸಿಬಿಲಿಟಿ ಇಲ್ಲ. ಇದೇನಿದ್ರು ನ್ಯೂಕ್ಲಿಯೋಫೈಲ್ ಹೋಗಿ ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬೋನಿಲ್ ಕಾರ್ಬನ್ ಗೆ ಕೊಡ್ಬೇಕು. ಬಟ್ ಇಲ್ಲಿ ನ್ಯೂಕ್ಲಿಯೋಫೈಲ್ ಹೋಗೋಕ್ಕಿಂತ ಮುಂಚೆನೆ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಎಲೆಕ್ಟ್ರಾನ್ ಕೊರತೆನ ಪಕ್ಕದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನ್ ಮಾಡ್ತಾ ಇದೆ, ಸರಿದೂಗಿಸ್ತಾ ಇದೆ. ಅಂದ್ರೆ ಆಕ್ಸಿಜನ್ ತನ್ನಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಗೆ ಕೊಡ್ಬಿಡ್ತಾ ಇದೆ. ಅದರಿಂದ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಗೆ ಈಗ ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇಲ್ಲ. ಅದರಿಂದನೇ ನೋಡಿ, ನಾವು ಜನರಲ್ ಆಗಿ ಆಲ್ಡಿಹೈಡ್ಸ್ ಕೀಟೋನ್ಸ್ ನ ಒಟ್ಟಿಗೆ ಸ್ಟಡಿ ಮಾಡ್ತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಸಪರೇಟ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. ದಿಸ್ ಇಸ್ ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ಬೋದು. ಆಲ್ಡಿಹೈಡ್ಸ್ ಕೀಟೋನ್ಸ್ ಆಲ್ಮೋಸ್ಟ್ ಸೇಮ್ ಪ್ರಾಪರ್ಟಿ, they undergo nucleophilic addition reaction, but carboxylic acid do not undergo nucleophilic addition reaction because the carboxylic carbon is less electrophilic. electrophilic ಅಂದ್ರೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ನೇಚರ್ ಇಲ್ಲ, ಎಲೆಕ್ಟ್ರಾನ್ ಅವಶ್ಯಕತೆ ಇಲ್ಲ. ಯಾಕೆ, ಪಕ್ಕದಲ್ಲಿರ್ತಕ್ಕಂಥ ಆಕ್ಸಿಜನ್ ಬಿಕಾಸ್ ಆಫ್ ಥ್ರೂ ದ ರೆಸೋನೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೊಡ್ತಾ ಇದೆ. ಅದರಿಂದ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಗೆ ಎಲೆಕ್ಟ್ರಾನ್ ಅವಶ್ಯಕತೆ ಇಲ್ಲ. ಹೆನ್ಸ್ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋಫಿಲಿಕ್ ಕಂಪೇರ್ಡ್ ಟು ಕಾರ್ಬೋನಿಲ್ carbon. The reason is because of resonance. And the structure is a trigonal planar and the bond angle is a 120 degree. This is about the structure of carboxylic group. Okay. The next concept is general methods of preparations of carboxylic acid. This is also very important. Under that, first method is from primary alcohols. Primary alcohols are represented by the general formula RCH2OH.
Primary alcohols are represented by the general formula RCH2OH. When primary alcohols on oxidation in presence of acidified potassium dichromate K2Cr2O7, primary alcohols are oxidized to form aldehydes. First step ಅಲ್ಲಿ ಏನಾಗುತ್ತೆ aldehydes formation ಆಗುತ್ತೆ aldehydes. When primary alcohols on oxidation to form aldehydes in presence of either acidified potassium dichromate or alkaline potassium permanganate or chromium trioxide in acidic medium. These ಇನ್ನು ಬೇಕಾದಷ್ಟು ಇದಾವೆ. These are the some powerful oxidizing agent. First step ಅಲ್ಲಿ primary alcohols gets oxidized to form aldehyde. These aldehydes will further undergo oxidation to form carboxylic acid. This is carboxylic acid. Clear? When primary alcohols on oxidation in presence of acidified potassium dichromate form carboxylic acid. First step ಅಲ್ಲಿ ಏನಾಗುತ್ತೆ aldehydes ಬರುತ್ತೆ. Immediate ಆಗಿ ಬಂದಿದ ತಕ್ಷಣ further the obtained aldehydes will further undergo oxidation to form carboxylic acid. Overall ಆಗಿ ಇದನ್ನ ಒಂದೇ ಸ್ಟೆಪ್ ಅಲ್ಲಿ ಬರಿಬಹುದು. How? Primary alcohols are represented by the general formula RCH2OH. Tell me, how many nascent oxygens are required to convert primary alcohols to carboxylic acid? 2. 1 ಅಂದ್ರೆ ಪಾರ್ಷಿಯಲ್ ಆಕ್ಸಿಡೇಷನ್ ಮಾಡಿದ್ರೆ ನಮ್ಗೆ ಆಲ್ಡಿಹೈಡ್ಸ್ ಬರುತ್ತೆ. ಆನ್ ಕಂಪ್ಲೀಟ್ ಆಕ್ಸಿಡೇಷನ್ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ಸ್ ಕಂಪ್ಲೀಟ್ ಆಕ್ಸಿಡೇಷನ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ಹೌ ಮೆನಿ ಮೋಲ್ಸ್ ಆಫ್ ನೇಸೆಂಟ್ ಆಕ್ಸಿಜನ್? 2 ನೇಸೆಂಟ್ ಆಕ್ಸಿಜನ್ಸ್ ನ ಯೂಸ್ ಮಾಡಿಕೊಂಡು ಪ್ರೈಮರಿ ಆಲ್ಕೋಹಾಲ್ ಕಂಪ್ಲೀಟ್ ಆಗಿ ಆಕ್ಸಿಡೇಷನ್ ಆಗಿ ಇನ್ ಪ್ರೆಸೆನ್ಸ್ ಆಫ್ ಅಸಿಡಿಫೈಡ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಆರ್ KMnO4 we can get carboxylic acid. Clear? The obtained carboxylic acid containing same number of carbons as compared to primary alcohols. Okay, suppose in order to stop the reaction at the aldehydic state, suppose ಈಗ ಬಂದಿರತಕ್ಕಂತ primary alcohols aldehydes oxidation ಆಗಿ aldehydes ಬಂದಿದೆ. The obtained aldehydes further oxidation ಆಗೋದನ್ನ ಅವಾಯ್ಡ್ ಮಾಡಬೇಕಂದ್ರೆ instead of acidified potassium dichromate we can use either PCC or PDC. In order to get aldehydes as a major product, instead of using acidified potassium dichromate, we can use pyridinium chlorochromate or pyridinium dichromate. ಇವೆರಡನ್ನು ಕೂಡ controlled oxidizing agents ಅಂತ ಕರಿತೀವಿ. This PCC and PDC will stop the reaction at the aldehydic stage. Further aldehydes oxidation ಆಗೋದನ್ನ ಈ PCC PDC ಅವಾಯ್ಡ್ ಮಾಡುತ್ತೆ. ಬಟ್ ಈಗ ನಮ್ಮ ಇಂಟೆನ್ಷನ್ ಏನು? We need to prepare carboxylic acid. Hence, PCC and PDC is not required. Suppose aldehydes ಮಾತ್ರ ಬೇಕು ಅಂದ್ರೆ ಮಾತ್ರ ತಗೊಳ್ಳಿ. ಇಲ್ಲ carboxylic acids ಬೇಕು ಅಂದ್ರೆ we have to take a powerful oxidizing agent. That is alkaline KMnO4 or acidified potassium dichromate or CrO3 in acidic medium. I will take one example. Okay, primary alcohol, that is ethyl alcohol, CH3CH2OH or ethanol. OH. When ethyl alcohol on complete oxidation in presence of acidified potassium dichromate K2Cr2O7, what happens? Just CH2OH group gets completely oxidized to form carboxylic acid. CH3COOH, that is ethanoic acid or acetic acid. Ethanoic acid or acetic acid. Clear? When any primary alcohol on complete oxidation gives carboxylic acid. This is first method. Okay, second method from alkyl benzene. Second method is from alkyl benzene. Even alkyl benzene on complete oxidation we can prepare carboxylic acid. See here, from alkyl benzene we can only prepare aromatic carboxylic acid, not aliphatic carboxylic acid. Aromatic carboxylic acid means benzoic acid. This is the method of preparation of benzoic acid only. Okay, I will take one alkyl benzene, that is C6H5CH3. What is the name of this compound? Toluene, or also call it as
methyl benzene ಅಂತಾರು ಕರಿಬಹುದು. When methyl benzene is treated with alkaline KMnO4, alkaline is nothing but base, in presence of potassium permanganate KMnO4. When methyl benzene or toluene is treated with treated with alkaline KMnO4, the complete or entire side chain first get oxidized to salts of carboxylic acid. The obtained product is a potassium benzoate. Potassium benzoate is the product form in the first step. Just side chain ಅಲ್ಲಿ ಏನಾಗಿದೆ CH3 ಇದಿದೆ ಏನಾಗುತ್ತೆ ಫಸ್ಟ್ COOK ಆಗಿದೆ. What is mean by oxidation? Loss of hydrogen ಆಗಿದೆ or addition of oxygen. After obtaining potassium benzoate, further we need to hydrolyze in presence of acid. The obtained potassium benzoate on further acid hydrolysis ಮಾಡಿದಾಗ ಏನಾಗುತ್ತೆ acid hydrolysis ಮಾಡಿದಾಗ ನೋಡಿ ಇಲ್ಲಿ ಆಕ್ಸಿಜನ್ K bond break ಆಗಿ here H here OH. The final product obtained is benzoic acid. The final product obtained is benzoic acid or benzene carboxylic acid. Clear? When methyl benzene or toluene is heated with potassium permanganate in presence of base or alkaline KMnO4, during this reaction the side chain gets oxidized to COOK or potassium benzoate, which on further acid hydrolysis, what is meant by acid hydrolysis? Addition of water in presence of acid to form benzoic acid. Okay, I will take one more example. Propyl benzene. For example, CH2 CH3 or 1-phenyl propane. IUPAC name of 1-phenyl propane, or the common name is propyl benzene. Propyl benzene ಏನಾಗುತ್ತೆ? When propyl benzene is heated with alkaline potassium permanganate, here also the entire side chain gets oxidized to salts of carboxylic acid. The same product is formed, that is potassium benzoate. Potassium benzoate is the product form. See, when any alkyl benzene on oxidation, the entire side chain gets oxidized to salts of carboxylic acid, irrespective of the number of carbon atom present in the parent chain or side chain. ಆ ಸೈಡ್ ಚೈನ್ ಅಲ್ಲಿ ಐದರ್ 1 ಇರಲಿ, ಐದರ್ 2 or 3 or number of carbon atoms ಎಷ್ಟೇ ಇರಲಿ, ಡ್ಯೂರಿಂಗ್ ದಿಸ್ ಆಕ್ಸಿಡೇಷನ್ ದ ಎಂಟೈರ್ ಸೈಡ್ ಚೈನ್ ಗೆಟ್ಸ್ ಆಕ್ಸಿಡೈಸ್ಡ್ ಟು salts of carboxylic acid. After that, obtained product is acid hydrolyzed. Acid hydrolysis ಮಾಡಿದಾಗ ನಮಗೆ ಪ್ರಾಡಕ್ಟ್ ಸೇಮ್ ಬೆಂಜೋಯಿಕ್ ಆಸಿಡ್ ಬರುತ್ತೆ. ನೀವು ಯಾವುದೇ ಆಲ್ಕೈಲ್ ಬೆಂಜಿನ್ ಅನ್ನ ನೀವು ಆಕ್ಸಿಡೇಷನ್ ಮಾಡಿದ್ರು ಕೂಡ ಪ್ರಾಡಕ್ಟ್ obtained is same, that is benzoic acid. When any alkyl benzene on oxidation followed by acid hydrolysis gives benzoic acid. During this reaction, the entire side chain gets oxidized to carboxylic acid, COOH group, irrespective of the number of carbon atom present in the side chain. Either 1 ಇರಲಿ, methyl benzene ಆಗಿರಲಿ, benzoic acid ಬರುತ್ತೆ. ethyl, propyl, butyl, any alkyl benzene on oxidation gives benzoic acid is a final product. But there is one condition. But ನೀವು ಯಾವುದೇ alkyl benzene ಅನ್ನ ತಗೊಳ್ಳಿ, ಬಟ್ ಏನಂದ್ರೆ ಒಂದು ಕಂಡೀಷನ್, ಬೆಂಜಿನ್ ಲಿಂಕ್ ಆಗಿರತಕ್ಕಂತ ಕಾರ್ಬನ್ಗೆ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಲಿಂಕ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, see here how many hydrogens are attached to the carbon? 3. This will undergo oxidation to form benzoic acid. Here benzene attach ಆಗಿರತಕ್ಕಂತ ಕಾರ್ಬನ್ ಗೆ 2 hydrogens ಇದೆ. Here also this will undergo oxidation to form carboxylic acid. Suppose ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. Okay, for example, isopropyl benzene C6H5 CH3 CH3 isopropyl benzene. Here also, when isopropyl benzene is heated with alkaline potassium permanganate, the entire side chain gets oxidized to salt of carboxylic acid. Further, on acid hydrolysis gives
benzoic acid. Benzoic acid. ಎಷ್ಟಾದ್ರೂ ಕಾರ್ಬನ್ ಆಟಮ್ಸ್ ಇರಲಿ, ಬಟ್ ಏನಂದ್ರೆ ಬೆನ್ಝೀನ್ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಲಿಂಕ್ ಆಗಿದ್ರೆ ಮಾತ್ರ ಅದು ಬೆನ್ಜೋಯಿಕ್ ಆಸಿಡ್ ಅನ್ನ ಕೊಡುತ್ತೆ. ಸಿ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಟರ್ಷರಿ ಬ್ಯೂಟೈಲ್ ಬೆನ್ಝೀನ್. ಸಿ this is tertiary butyl, this is benzene. Tertiary butyl benzene. Tertiary butyl benzene. What happens when tertiary butyl benzene is treated with the potassium permanganate in presence of alkaline medium or heated with the alkaline potassium permanganate? Will the entire side chain gets oxidized to carboxylic acid? No, due to the absence of hydrogen. ಬೆನ್ಝೀನ್ ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಗೆ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಇದ್ರೇನೆ ಆಕ್ಸಿಡೇಷನ್ ಆಗೋದು. ಹೆನ್ಸ್ ಟರ್ಷರಿ ಬ್ಯೂಟೈಲ್ ಬೆನ್ಝೀನ್ ಡು ನಾಟ್ ಅಂಡರ್ಗೋ ಆಕ್ಸಿಡೇಷನ್, ಹೆನ್ಸ್ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ಜಸ್ಟ್ ನೀವು ಯಾವ್ದಾದ್ರು ಆಲ್ಕೈಲ್ ಬೆನ್ಝೀನ್ ತಗೊಳ್ಳಿ, ಸೈಡ್ ಬೆನ್ಝೀನ್ ಲಿಂಕ್ ಆಗಿರೋ ಕಾರ್ಬನ್ ಗೆ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಲಿಂಕ್ ಆಗಿರ್ಬೇಕು. ದಿಸ್ ಇಸ್ ಟರ್ಷರಿ ಬ್ಯೂಟೈಲ್ ಬೆನ್ಝೀನ್ ಡು ನಾಟ್ ಅಂಡರ್ಗೋ ಆಕ್ಸಿಡೇಷನ್. ದಿಸ್ ಇಸ್ ಅಬೌಟ್ the preparations of carboxylic acid from alkyl benzene. Intermediate product ಯಾವುದೇ alkyl benzene ತಗೊಳ್ಳಿ, potassium benzoate ಬರುತ್ತೆ, irrespective of the number of carbon atom present in the side chain. Okay. Third method is from nitriles and amides. ಈ ನೈಟ್ರಿಲ್ಸ್ ಮತ್ತೆ ಅಮೈಡ್ಸ್ ನ ಯೂಸ್ ಮಾಡಿಕೊಂಡು ಕೂಡ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಪ್ರಿಪೇರ್ ಮಾಡಬಹುದು. Okay, nitriles are represented by the general formula RCl. When nitriles on hydrolysis, nitriles ಅನ್ನ ಫಸ್ಟ್ ಹೈಡ್ರಾಲಿಸಿಸ್ ಮಾಡಿ ಏನಾಗುತ್ತೆ, ಹೈಡ್ರಾಲಿಸಿಸ್ ಮಾಡಿದಾಗ ಜಸ್ಟ್ ನಾನು ಡೈರೆಕ್ಟ್ ಆಗಿ ಹಿಂಟ್ ಹೇಳ್ತೀನಿ, H2O ದಲ್ಲಿರ್ತಕ್ಕಂಥ ಆಕ್ಸಿಜನ್ ಕಾರ್ಬನ್ ಕಡೆ, ಹೈಡ್ರೋಜನ್ ನೈಟ್ರೋಜನ್ ಕಡೆ ಕಂಬೈನ್ ಆಗಿ, what is the name of this compound? Nitrile or cyanide. When nitriles on hydration gives amides. What is the general formula for amide? RCONH2. ನೋಡಿ ಇಲ್ಲಿ CN ಅನ್ನ ಹೈಡ್ರಾಲಿಸಿಸ್ ಮಾಡಿದಾಗ ವಾಟರ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಕಾರ್ಬನ್ ಗೆ, ಹೈಡ್ರೋಜನ್ ನೈಟ್ರೋಜನ್ ಗೆ, ಆಯಾ RCONH2. RCONH2, that is amide. Okay, the obtained amides on acid hydrolysis H3O plus ಅಂತಾನು ಬರ್ಕೋಬಹುದು. The obtained amide on acid hydrolysis, ಇಲ್ಲಿ ಅಮೈಡ್ ಅನ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು, ಸ್ವಲ್ಪ ಹೀಟ್ ಮಾಡಿದಾಗ ಏನಾಗುತ್ತೆ, ದಿಸ್ CN ಬಾಂಡ್ ಬ್ರೇಕ್ಸ್ ಕಂಪ್ಲೀಟ್ಲಿ, ವಾಟರ್ ಇರ್ತಕ್ಕಂಥ OH ಕಾರ್ಬನ್ ಕಡೆ, H ನೈಟ್ರೋಜನ್ ಕಡೆ ಕಂಬೈನ್ ಆಗಿ the product obtained is carboxylic acid RCOOH along with the liberation of ammonia gas. Clear? This is the method of preparation of carboxylic acid from nitrile. When nitriles on first hydrolysis gives amide, oxygen carbon ಗೆ, nitrogen hydrogen ಗೆ. The obtained amide on further acid hydrolysis gives carboxylic acid. ಅಥವಾ ಡೈರೆಕ್ಟ್ ಆಗಿ ಫಸ್ಟ್ ಅಮೈಡ್ ಅನ್ನ ತಗೊಂಡು ಒಂದೇ ಸರಿ ಆಕ್ಸಿಡೇಷನ್ ಮಾಡಿದ್ರು, ಹೈಡ್ರಾಲಿಸಿಸ್ ಮಾಡಿದ್ರು ಕೂಡ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಚೇಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಮೀಥೈಲ್ ಸೈನೈಡ್ ಅಥವಾ ಈಥೇನ್ ನೈಟ್ರಿಲ್. Ethane nitrile. Total number of carbon atoms are 2. Ethane nitrile. When ethane nitrile on hydrolysis ಏನಾಗುತ್ತೆ, CONH2 ಬರುತ್ತೆ, CH3CONH2 ಬರುತ್ತೆ. This is acetamide. The name of this compound is acetamide. Acetamide. What happens when acetamide on hydrolysis, acid hydrolysis ಏನಾಗುತ್ತೆ, CN bond break ಆಗುತ್ತೆ. The product obtained is acetic acid. The product obtained is acetic acid. In this way, we can prepare carboxylic acid from nitrile on hydrolysis. Directly, we can take a benzamide. Benzamide C6H5 C double bond O NH2. Benzamide. The name of this compound is a benzamide. Benzamide. When benzamide on acid hydrolysis, ಏನಾಗುತ್ತೆ, ಜಸ್ಟ್ CN ಬಾಂಡ್ ಬ್ರೇಕ್ ಆಗುತ್ತೆ, ವಾಟರ್ ಅಲ್ಲಿ ಇರ್ತಕ್ಕಂಥ OH ಕಾರ್ಬಾಕ್ಸಿಲಿಕ್ ಕಾರ್ಬನ್ ಕಡೆ, H NH2 ಕಡೆ, ಯಾಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಮೇಲೆ ಇರೋದ್ರಿಂದ. ವಿಚ್ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ obtained? Benzoic acid COOH along with the
Liberation of ammonia. Clear? Directly from amides ಜಸ್ಟ್ ಒಂದ್ಸರಿ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರುತ್ತೆ. ನೈಟ್ರಿಲ್ಸ್ ನ ತಗೊಂಡ್ರೆ ಕಂಪ್ಲೀಟ್ ಹೈಡ್ರಾಲಿಸಿಸ್ ಮಾಡಬೇಕು. ಒಂದ್ಸರಿ ಹೈಡ್ರಾಲಿಸಿಸ್ ಮಾಡಿದಾಗ ಅಮೈಡ್ ಬರುತ್ತೆ. ಆಫ್ಟರ್ ದಟ್ ದ ಅಮೈಡ್ಸ್ ಆನ್ ಫರ್ದರ್ ಆಸಿಡ್ ಹೈಡ್ರಾಲಿಸಿಸ್ ಗಿವ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್. This is the method of preparations of carboxylic acid from nitriles and amides. Next, third method is from Grignard reagent. From Grignard reagent. This is third method. Okay. Fourth method from Grignard reagent. This is very important. From Grignard reagent. From Grignard reagent. Okay, Grignard reagents are represented by the general formula RMgX. When Grignard reagent is represented by RMgX. When Grignard reagent is treated with solid carbon dioxide, or also call it as dry ice. When Grignard reagent is treated with solid carbon dioxide in presence of ether, ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್ ಬರುತ್ತೆ, ಫಾಲೋಡ್ ಬೈ ಹೈಡ್ರಾಲಿಸಿಸ್ ಮಾಡಬೇಕು. ಏನಾಗುತ್ತೆ, ಜಸ್ಟ್ ರಿಮೆಂಬರ್ ದಿಸ್ CO2 group is directly adds in between alkyl and magnesium. ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಸ್ಟೇಟ್ ಅಲ್ಲಿ ಆಲ್ಕೈಲ್ ಮೆಗ್ನೀಷಿಯಂ ಸೆಂಟ್ರಲ್ಲಿ CO2 ಲಿಂಕ್ ಆಗುತ್ತೆ. ಆರ್ COO MgX ಲೈಕ್ ದಿಸ್. ಆಲ್ಕೈಲ್ ಇತ್ತು, ಇಲ್ಲಿ MgX ಇತ್ತು. ಈಗ ಇವಿಬ್ಬರು ಸೆಂಟ್ರಲ್ಲಿ ಏನಾಗುತ್ತೆ, CO2 ಲಿಂಕ್ ಆಗುತ್ತೆ. CO2 ಲೈಕ್ ದಿಸ್. ಸಿ ಆರ್ COO MgX. This is an intermediate compound. The obtained intermediate compound on further hydrolysis ಏನ್ ಮಾಡಬೇಕು, ಮತ್ತೆ ಹೈಡ್ರಾಲಿಸಿಸ್ ಮಾಡಿ, ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ H ಆಕ್ಸಿಜನ್ ಕಡೆ OH Mg ಜೊತೆ ರಿಯಾಕ್ಷನ್ ಆಗಿ ಆಫ್ಟರ್ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ the product obtained is RCOOH along with MgOH, hydroxy magnesium halide. Clear? How carboxylic acids are obtained by using Grignard reagent. When Grignard reagent is treated with dry ice or solid carbon dioxide in presence of dry ether, followed by acid hydrolysis. First ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿ CO2 ಏನಾಗುತ್ತೆ, ಆಲ್ಕೈಲ್ ಮೆಗ್ನೀಷಿಯಂ ಸೆಂಟ್ರಲ್ಲಿ ಬಂದು ಲಿಂಕ್ ಆಗುತ್ತೆ. ಫರ್ದರ್ ಅದನ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಬಟ್ ಒನ್ ಥಿಂಗ್ ಏನಂದ್ರೆ ಇಲ್ಲಿ ಇನ್ ದಿಸ್ ಮೆಥಡ್ ದ obtained carboxylic acid containing one carbon atom extra to that of Grignard reagent. ಈಗ ನೀವು Grignard reagent ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ತಗೊಂಡಿರ್ತೀರೋ ಬರೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕಾರ್ಬನ್ ಇರುತ್ತೆ. ಯಾಕೆ ಅಂದ್ರೆ ದಟ್ ಎಕ್ಸ್ಟ್ರಾ ಕಾರ್ಬನ್ ಆಟಮ್ ಈಸ್ ಕಮ್ಸ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಚೇಂಜ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ CH3MgBr, methyl magnesium bromide. Suppose direct ಆಗಿ we can expect the product. methyl magnesium bromide ಅಲ್ಲಿ ಎಷ್ಟು ಕಾರ್ಬನ್ ಇದೆ, 1. After the completing the reaction, the final carboxylic acid obtained containing how many carbon, 2. ಒಂದು ಕಾರ್ಬನ್ ಎಕ್ಸ್ಟ್ರಾ ಬರುತ್ತೆ, that is acetic acid. We can get acetic acid. Okay, ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಹೀಟ್ ಮಾಡಿದಾಗ CH3 ಮೆಗ್ನೀಷಿಯಂ ಸೆಂಟ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲಿಂಕ್ ಆಗುತ್ತೆ, CH3COO MgBr. This is the intermediate compound. The obtained intermediate product on further acid hydrolysis ಏನಾಗುತ್ತೆ, HOH ಈ ತರ ಸ್ಪ್ಲಿಟ್ ಆಗುತ್ತೆ. H ಆಕ್ಸಿಜನ್ ಕಡೆ, OH ಮೆಗ್ನೀಷಿಯಂ ಕಡೆ. Then what is the carboxylic acid obtained? CH3COOH along with the hydroxy magnesium bromide. This is acetic acid. When Grignard reagent is treated with solid carbon dioxide or dry ice followed by acid hydrolysis gives carboxylic acid. Clear? Suppose ಈಗ ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತಗೊಂಡ್ರೆ ಪ್ರೊಪನೋಯಿಕ್ ಆಸಿಡ್ ಬರುತ್ತೆ. ಈಥೈಲ್ ಆಲ್ರೆಡಿ 2 ಕಾರ್ಬನ್ ಇದೆ, ಇನ್ ಅಡಿಷನ್ ಟು ದಟ್ 1 ಕಾರ್ಬನ್ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಇಂದ ಬರುತ್ತೆ. ವಿ ಕ್ಯಾನ್ ಗೆಟ್ ಪ್ರೊಪನೋಯಿಕ್ ಆಸಿಡ್. ಪ್ರೋಪೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತಗೊಂಡ್ರೆ ಬ್ಯೂಟನೋಯಿಕ್ ಆಸಿಡ್ ಬರುತ್ತೆ. ಬ್ಯೂಟೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತಗೊಂಡ್ರೆ ಪೆಂಟನೋಯಿಕ್ ಆಸಿಡ್. ಲೈಕ್ ದಟ್. In this reaction, the obtained carboxylic acid containing 1 carbon atom extra to that of Grignard reagent. Okay. Next method is from acid chlorides and anhydrides. Acid chlorides. This is fifth method from acid chlorides and anhydrides.
and anhydrates. From acid chlorides and anhydrates. When acid chlorides are represented by the general formula RCOCl. When acid chlorides are just hydrolysis, ಏನಾಗುತ್ತೆ CCl ಬಾಂಡ್ ಬ್ರೇಕ್ ಆಗುತ್ತೆ. ಸಿಮಿಲರ್ಲಿ ಕಾರ್ಬನ್ Cl ವಾಟರ್ ಇರ್ತಕ್ಕಂಥ OH ಕಾರ್ಬನ್ ಗೆ HCl ಏನ್ ಬರುತ್ತೆ ಪ್ರಾಡಕ್ಟ್ ಫಾರ್ಮೇಶನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲಾಂಗ್ ವಿತ್ HCl. ಕ್ಲಿಯರ್? When acid chloride on hydrolysis gives carboxylic acid. Just CCl ಬಾಂಡ್ ಬ್ರೇಕ್ ಆಗುತ್ತೆ, ವಾಟರ್ ಇರ್ತಕ್ಕಂಥ HCl ಗೆ ಜೊತೆ OH ಕಾರ್ಬನ್ ಜೊತೆ ಕಂಬೈನ್ ಆಗುತ್ತೆ. ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೆ, ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಸಿಟೈಲ್ ಕ್ಲೋರೈಡ್. What happens when acetyl chloride on hydrolysis gives acetic acid? Acetic acid formula CH3COOH. Benzoyl chloride. What is the formula for benzoyl chloride? C6H5COCl. When benzoyl chloride on hydrolysis ಏನಾಗುತ್ತೆ ಸೇಮ್ CCl ಬಾಂಡ್ ಬ್ರೇಕ್ ಆಗುತ್ತೆ, ಈ ಕಡೆ OH ಈ ಕಡೆ H. The product obtained is benzoic acid. Product obtained is benzoic acid along with HCl. When any acid chloride on hydrolysis gives a carboxylic acid. Similarly anhydrates. Anhydrates. With the help of anhydrates also we can prepare carboxylic acid. Anhydrates are, okay, I will take example directly. Anhydrate, that is acetic anhydrate. Acetic anhydrate formula CH3COOCH3. When acetic anhydrate or ethanoic anhydrate, ಎರಡು ಒಂದೇ, IUPAC name ಇದು, ethanoic anhydrate, and the common name is acetic anhydrate, CH3CO twice O, acetic anhydrate or ethanoic anhydrate on acid hydrolysis. ಇದಕ್ಕೆ ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು. CO ಬಾಂಡ್ ಬ್ರೇಕ್ ಆಗುತ್ತೆ, CO ಬಾಂಡ್ ಬ್ರೇಕ್ ಆದ್ಮೇಲೆ H2O ದಲ್ಲಿ ಇರ್ತಕ್ಕಂಥ H ಆಕ್ಸಿಜನ್ ಕಡೆ OH ಕಾರ್ಬನ್ ಕಡೆ ಕಂಬೈನ್ ಆಗಿ the product obtained is CH3COOH and here also CH3COOH. We can get 2 moles of CH3COOH. This is ethanoic acid. Ethanoic acid. Clear? When ethanoic anhydrate on acid hydrolysis gives acetic acid or ethanoic acid. Similarly, CH3CO benzoic anhydrate. I will take a benzoic anhydrate. Benzoic anhydrate formula. Okay. Benzoic anhydrate, that is C6H5 twice CO twice O, C6H5COO CO C6H5. This is benzoic anhydrate. Benzoic anhydrate. When benzoic anhydrate on acid hydrolysis, same HOH ಈ ತರ ಸ್ಪ್ಲಿಟ್ ಆಗುತ್ತೆ, H ಆಕ್ಸಿಜನ್ ಕಡೆ OH ಕಾರ್ಬನ್ ಜೊತೆ. What is the product form? C6H5COOH again C6H5COOH. 2 moles of C6H5COOH. Hence we can get benzoic acid. This is benzoic acid. When any acid chlorides or anhydrate on hydrolysis or acid hydrolysis gives a benzoic acid or gives a carboxylic acid. And the last method for the preparations of carboxylic acid is from esters. From esters. Even with the help of esters also we can prepare carboxylic acid from esters. What is the general formula for ester? RCOOR dash. Then esters on acid hydrolysis. Esters on acid hydrolysis. Same. Here also R dash O bond break ಆಗುತ್ತೆ, ವಾಟರ್ ಅಲ್ಲಿ ಇರ್ತಕ್ಕಂಥ H OH ಈ ತರ ಸ್ಪ್ಲಿಟ್ ಆಗುತ್ತೆ. ಆಯ್ತಾ? ಆಕ್ಸಿಜನ್ ಕಡೆ ಹೈಡ್ರೋಜನ್ OH R dash ಜೊತೆ. Hence we can get a mixture of carboxylic acid and alcohol, RCOOH along with R dash. Clear? When esters on acid hydrolysis gives a mixture of carboxylic acid and alcohol. For example, ಈಗ ethyl acetate ಅನ್ನ ತಗೋಣ, CH3COO C2H5. Okay.
CH3COO C2H5 ethyl acetate. When ethyl acetate on acid hydrolysis ಏನಾಗುತ್ತೆ, ಈ CO ಬಾಂಡ್ ಆದ್ರೂ ಬ್ರೇಕ್ ಮಾಡಿ, ಇದು CO ಬಾಂಡ್ ಆದ್ರೂ ಬ್ರೇಕ್ ಮಾಡಿ. ಬಾಂಡ್ ಬ್ರೇಕ್ ಮಾಡಿದ್ಮೇಲೆ ವಾಟರ್ ಇರ್ತಕ್ಕಂಥ H ಆಕ್ಸಿಜನ್ ಕಡೆ OH ಈಥೈಲ್ ಜೊತೆ ಕಂಬೈನ್ ಆಗಿ ದ ಮಿಕ್ಸ್ಚರ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಮಿಕ್ಸ್ಚರ್ ಆಫ್ ಅಸಿಟಿಕ್ ಆಸಿಡ್ ಅಂಡ್ ಈಥೈಲ್ ಆಲ್ಕೋಹಾಲ್. Mixture of acetic acid and ethyl alcohol. This is the method of preparation of carboxylic acid from ester. Esters na acid hydrolysis ಮಾಡಿ ಕೂಡ carboxylic acid ಅನ್ನ ಪ್ರಿಪೇರ್ ಮಾಡಬಹುದು. ಇಲ್ಲಿ esters ಅನ್ನ ಬೇಸ್ ಹೈಡ್ರಾಲಿಸಿಸ್ ಮಾಡಬಹುದು. Acid hydrolysis is nothing but addition of water in presence of acid. What is meant by base hydrolysis? Addition of water in presence of base. ಅದಕ್ಕೊಂದು ಎಕ್ಸಾಂಪಲ್ NCERT ಅಲ್ಲಿ ಇದೆ, ಅದನ್ನೇ ತಗೋತೀನಿ. That is ethyl butanoate. Okay, butanoate, that is CH3 CH2 CH2 COO C2H5. The name of this compound is ethyl butanoate. Ethyl butanoate. Esters are named by replacing last terminal letter E is replaced by OATE. COO C2H5. Sorry, COO C2H5. Ethyl butanoate. Ethyl butanoate. When ethyl butanoate on base hydrolysis ಮಾಡಿದಾಗ ಏನಾಗುತ್ತೆ, ಫಸ್ಟ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆಗುತ್ತೆ. ಇದು 2 ಸ್ಟೆಪ್ ರಿಯಾಕ್ಷನ್. ಇದು ಫಸ್ಟ್ ಬೇಸ್ ಹೈಡ್ರಾಲಿಸಿಸ್ ಮಾಡಿದಾಗ, ಎಸ್ಟರ್ಸ್ ನ ಬೇಸ್ ಹೈಡ್ರಾಲಿಸಿಸ್ ಮಾಡಿದಾಗ ಫಸ್ಟ್ ಎಸ್ಟರ್ ಬೇಸ್ ಜೊತೆ ಕಂಬೈನ್ ಆಗುತ್ತೆ. ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ದ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿರ್ತಕ್ಕಂಥ OH ಈಥೈಲ್ ಕಂಬೈನ್ ಆಗಿ ethyl alcohol eliminate ಆಗುತ್ತೆ. In the first step it eliminates ethyl alcohol. What happens? What is the product form? CH3 CH2 CH2 COONA, sodium butanoate. The name of this compound is sodium butanoate. Sodium butanoate. After getting sodium butanoate, further acid hydrolysis ಮಾಡಬೇಕು. H3O plus acid hydrolysis ಮಾಡಿದಾಗ ಏನಾಗುತ್ತೆ, ಬಾಂಡು ಬ್ರೇಕ್ ಆಗುತ್ತೆ, H ಈ ಕಡೆ OH ಸೋಡಿಯಂ ಕಡೆ. Then what is the final product form? CH3 CH2 CH2 COOH. Final product form is CH3 CH2 CH2 COOH along with the NaOH. What is the name of this carboxylic acid? Butanoic acid. 1 2 3 4 ಕಾರ್ಬನ್ ಆಟಮ್ ಇರ್ತಕ್ಕಂಥ ಬ್ಯೂಟನೋಯಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಈಥೈಲ್ ಬ್ಯೂಟನೋಯೇಟ್ ಅನ್ನ ಬೇಸ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಸೋಡಿಯಂ ಬ್ಯೂಟನೋಯೇಟ್ ಬರುತ್ತೆ. ಫರ್ದರ್ ಆಸಿಡ್ ಹೈಡ್ರಾಲಿಸಿಸ್ ಮಾಡಿ ನಮಗೆ ಬ್ಯೂಟ್ರಿಕ್ ಆಸಿಡ್ ಅಥವಾ ಬ್ಯೂಟನೋಯಿಕ್ ಆಸಿಡ್ ಬರುತ್ತೆ. These are the general methods of preparations of carboxylic acid. First one is from primary alcohol, second one is from alkyl benzene, third one from nitriles and amide, and next one is Grignard reagent and acid chlorides and anhydride, and the last method is from esters. This is about the preparations of carboxylic acid. In the next video, I will start the physical properties of carboxylic acid and chemical properties of carboxylic acid. Thank you for watching this video. Thank you.